32 ವರ್ಷಗಳ ಸರ್ವಿಸ್ನಲ್ಲಿ 32 ವರ್ಷಗಳ ಮೇಲೆ ನಿರೂಪಕನಾಗಿ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ. ಎಷ್ಟು ತಪ್ಪಾಗುತ್ತೋ ಗೊತ್ತಿಲ್ಲ, ಅದಕ್ಕೆ MS ನರಸಿಂಹಮೂರ್ತಿ ಸಹಾಯವನ್ನು ತಗೊಂಡಿದ್ದೀನಿ. ಮತ್ತು ಮೇಡಮ್ ನಳಿನಿ ಮೇಡಮ್ ಅವ್ರ ಸಹಕಾರ ತಗೊಂಡು ಏನು ಹೇಳಬೇಕು ಅಂತೆಲ್ಲ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ನೆರೆದಿರುವ ಎಲ್ಲ ಈ ಕಲಾಭಿಮಾನಿಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು, ಸಾಯಂಕಾಲ ನಮಸ್ಕಾರ. ಪ್ರಾರಂಭದಲ್ಲಿ ಸಭಾಗೃಹ ಅಲ್ಲಲ್ಲಿ ಖಾಲಿ ಇತ್ತು, ಈಗ ಜನ ಲೇಟಾಗಿ ಬಂದವರು ಹುಡುಕಾಡ್ತಿದ್ದಾರೆ ಜಾಗ. ಇದು ನಿಜವಾದಂಥ ಅಭಿಮಾನ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂದು ಹಾಡುತ್ತಾ ಕನ್ನಡಿಗರ ನಾಡಿ ಮಿಡಿತವಾದವರು ರಾಜ್ಕುಮಾರ್. ಕಲೆ, ಭಾಷೆ ಮತ್ತು ಸಂಸ್ಕೃತಿಗೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ದಂತಖಾತೆಯಾದವರು ರಾಜ್ಕುಮಾರ್. ರಾಜ್ಕುಮಾರ್ ಅಂದರೆ ಕೇವಲ ವ್ಯಕ್ತಿಯಲ್ಲ, ಅದು ಪರಿಪೂರ್ಣ ಶಕ್ತಿ ಅಂತಕ್ಕಂಥ ಭಾವನೆಯನ್ನು ಮನಸ್ಸಿನಲ್ಲಿ ಭರತ ಭೂಮಿ ಕಂಡ ಕನ್ನಡದ ಮಹಾನ್ ಕಲಾ ದಿಗ್ಗಜನ ಜನ್ಮದಿನದ ಈ ಸುಸಂದರ್ಭದಲ್ಲಿ ಅವರ ನೆನಪು ಮೆಲುಕು ಹಾಕಲು ಆಯೋಜಿಸಿರುವ ಈ ಸಂಗೀತ ರಸ ಸಂಜೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬಂಗಾರದ ಮನುಷ್ಯ ಇದು ಕೇವಲ ಚಿತ್ರದ ಹೆಸರಲ್ಲ, ಬೆಳ್ಳಿಯ ತೆರೆಯ ಮೇಲಷ್ಟೇ ಅಲ್ಲದೆ ನಿಜ ಜೀವನದಲ್ಲೂ ಅಪ್ಪಟ ಚಿಹ್ನವಾಗಿದ್ದ ಆ ಮಹಾನ್ ಚೇತನದ ವ್ಯಕ್ತಿತ್ವದ ಕನ್ನಡಿ. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಗುಣಗಾನವನ್ನು ಅಕ್ಷರಗಳಲ್ಲಿ ಹಿಡಿದಿಡುವ ಪುಟ್ಟ ಪ್ರಯತ್ನವಿದೆ. ನಾಗಬಣ್ಣ ಸರು, ಚಂದ್ರು ಸರು ಅವರೆಲ್ಲ ಅವರೆಲ್ಲ ಅವ್ರ ಜೊತೆಗೆ ಕೆಲಸ ಮಾಡಿದಂಥವ್ರು ಭಾಗ್ಯಶಾಲಿಗಳು. ನಾವು ಕಡೆಯವರೆಗೂ ರಾಜ್ಕುಮಾರ್ ಅವ್ರನ್ನ ಮುಖತಃ ನೋಡೋದಾಗಲಿಲ್ಲ. ಸಂಪತ್ತಿಗೆ ಸವಾಲು 100 ದಿವಸ ಆದಾಗ ನಾನಿನ್ನೂ 8ನೇ ಕ್ಲಾಸಿನ ಬಾಲಕ. ಯಾವುದೋ ಮಾಳಿಗೆ ಮೇಲೆ ನಿಂತು ಕೆಳಗಡೆ ರಸ್ತೆಯಲ್ಲಿ ಅವರು ಮೆರವಣಿಗೆ ನಮ್ಮ ಗಂಗಾವತಿಯಲ್ಲಿ, ಅದೇ ಫಸ್ಟ್ ಅವ್ರು ಬಂದಿದ್ದು. ಆಗ ಅವ್ರ ಕೈ ಮಾಡಿದಾಗ ನನಗೇ ಮಾಡ್ತಾರೆ ಅನ್ನೋ ಒಂದು ಬ್ರಹ್ಮಾಲೋಕದಲ್ಲಿ ನಾನು ಅವರಿಗೆ ಕೈ ಮಾಡಿದ್ದೆ. ಅವರ ಎಲ್ಲ ಚಿತ್ರಗಳನ್ನು ನೋಡಿದಂಥವ್ರು. ರಾಜ್ಕುಮಾರ್ ಬಗ್ಗೆ ನನಗಿರ್ತಕ್ಕಂಥ ಒಲವೇ ನನ್ನನ್ನು ಕನ್ನಡ ಭಾಷೆಯ ಭಾಷಣಕಾರನಾಗಿ ಮಾಡೋದಕ್ಕೆ ಸಾಧ್ಯ. ಬಹುಶಃ ಕಲೆ ಎಂಬ ಕಡಲಲ್ಲಿ ಮುಳುಗೆದ್ದ ಮುತ್ತು, ಕನ್ನಡಿಗರ ನಾಡಿ ಮಿಡಿತ ರಾಜನೇ ನಮ್ಮ ಸ್ವತ್ತು. ವಿನಯದ ಮೂರ್ತಿಯಾಗಿ ಸರಳತೆಯ ಸಾರವಾಗಿ ಮೆರೆದರು ಕರುನಾಡಿನಲ್ಲಿ ದಂತಕಥೆಯಾಗಿ. ನೋಡಿ, ಸಿನಿಮಾ ಬಗ್ಗೆ ಎಲ್ಲ ಹೇಳ್ತಾರೆ, ಭಕ್ತನಾಗಿ ಬಂದಾಗ ಭಗವಂತನೇ ನಾಚಿದನು, ರಾಜನಾಗಿ ನಿಂತಾಗ ಗಾಂಭೀರ್ಯವೇ ತಲೆಬಾಗಿತು, ಕಣ್ಣಂಚಿನ ಹನಿಗೂ ಜೀವ ತುಂಬಿದ ಜಾದೂಗಾರ. ಅವರ ಅಭಿನಯಕ್ಕಿಲ್ಲ ಎಂದೆಂದಿಗೂ ಪರ್ಯಾಯ. ದಾದಾ ಸಾಹೇಬ್ ಫಾಲ್ಕೆ ಆದರೂ ಮರೆಯಲಿಲ್ಲ ಮಣ್ಣಿನ ಗುಣ. ಕನ್ನಡ ರತ್ನವಾದರೂ ಉಳಿಸಿಕೊಂಡರೂ ಮಗುವಿನ ಮನ. ಕಂಠದ ಸಿರಿಯಲ್ಲಿ ಮೂಡಿತು ಶಿಶ್ರಾವ ನಾದ, ಪ್ರತಿ ಮನೆಗಳಲ್ಲಿ ಮೊಳಗಿದೆ ಅಣ್ಣ ಅವರ ಕಂಚಿನ ಗಾನ. ಎಷ್ಟು ಸುಂದರವಾಗಿರ್ತಕ್ಕಂಥ ಕನ್ನಡ. ಅವ್ರನ್ನ ಹೊಗಳೋದಕ್ಕೇನೆ ಕನ್ನಡ ಹುಟ್ಟುಕೊಂಡಿದೆ. ಕನ್ನಡ ಇರೋದೇ ಅವರಿಗಾಗಿ ಅನ್ನುವಷ್ಟು ಮಟ್ಟಿಗೆ ಅವರ ವ್ಯಕ್ತಿತ್ವ ನಮ್ಮ ಆವಾಸ್ಯವಿದೆ. ಪ್ರತಿ ಮನೆಗಳಲ್ಲಿ ಮೊಳಗಿದೆ ಅಣ್ಣಾರ ಕಂಚಿನ ಗಾನ. ಎಂದೆಂದಿಗೂ ಕರಗದ ಕರುನಾಡ ಕಣ್ಮಣಿ, ಈ ಕನ್ನಡದ ರಾಜನೇ ನಮ್ಮ ಹೃದಯದ ಸಿಂಹಾಸನದ ಧಣಿ. ಇಂಥ ಅಗಾಧವಾದ ಸಾಧನೆ, ವಿನಮ್ರವಾದ ನಡವಳಿಕೆ ಮತ್ತು ಭಾಷಾಭಿಮಾನದ ಮೂಲಕ ಕೋಟ್ಯಂತರ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಮುತ್ತುರಾಜನಿಗೆ, ನಮ್ಮೆಲ್ಲರ ಪ್ರೀತಿ ಅಣ್ಣಾವಿಗೆ ಇಂದು ಸ್ವರನಮನ. ಕಾರ್ಯಕ್ರಮದ ಹೆಸರು ಬಂಗಾರದ ಮನುಷ್ಯ. ಕರುನಾಡಿನ ಪಾಲಿಗೆ ಎಂದೆಂದಿಗೂ ಕರಗಲಾರದ ಬೆಲೆ ಬಾಳುವ ಬಂಗಾರ ನಮ್ಮ ಅಣ್ಣಾವು. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಹೀಗೆ ಯಾವುದೇ ಪಾತ್ರವಿರಲಿ ಅದಕ್ಕೆ ಜೀವ ತುಂಬಿ ಹೊರತಾಗಿ ಪ್ರವೇಶ ಮಾಡುತ್ತಿದ್ದ ಜಾದೂಗಾರರವರು. ಆ ಜಾದೂಗಾರರ ಅಭಿನಯ ಎಷ್ಟು ಅದ್ಭುತವೋ ಗಾನ ಗಂಧರ್ವನ ಕಂಠಸಿರಿಯೂ ಅಷ್ಟೇ ಮಧುರ. ಇಂದು ನಮ್ಮ ಕಿವಿಯಲ್ಲಿ ಸದಾ ಗುನುಗುವ ಸುಶ್ರಾವ ಗೀತೆಗಳ ಮೂಲಕ ಆ ಮಹಾನ್ ಸಾಧಕರಿಗೆ ಸ್ವರವನ್ನು ಸಲ್ಲಿಸಲು ನಾವೆಲ್ಲ ಇವತ್ತಿಗೆ ಸೇರಿದ್ದೇವೆ.